ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ರಿಯಲ್ ರೂಟ್ ಆಫ್ ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2 ಈಸ್ ಈಕ್ವಲ್ ಟು 0 ಬೈ ಕರೆಕ್ಟ್ ಟು 4 ಡೆಸಿಮಲ್ ಪ್ಲೇಸಸ್. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಈಕ್ವೇಷನ್ ಬರ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2 ಈಸ್ ಈಕ್ವಲ್ ಟು 0. ಈಗ ಇದನ್ನ ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ತಗೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಮೈನಸ್ 1.2. ಇಲ್ಲಿ ನೋಡಿ, ಇದನ್ನ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಬೇಕು ನೋಡ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಬೇಸ್ 10 ಇದ್ದರೆ ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2 ನಾಮಕ ಇಟ್ಕೊಳ್ಳಿ. ಅದೇ ಎಕ್ಸ್ ಲಾಗ್ ಎಕ್ಸ್ ಇದ್ದರೆ ಬರೀ ಎಕ್ಸ್ ಲ್ಯಾನ್ ಎಕ್ಸ್ ಅಂತ ಟೈಪ್ ಮಾಡಬೇಕು. ಈಗ ಬೇಸ್ 10 ಮಾಡೋಣ, ಆಮೇಲೆ ಲಾಗ್ ಬಂದರೆ ನೋಡೋಣ, ಸರಿನಾ? ಈಗ ನೋಡಿ, ಇದನ್ನ ಮಾಡೋಕ್ಕೆ ಫಸ್ಟು ನೀವು 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. ಎಕ್ಸ್ ಲಾಗ್ ಎಕ್ಸ್ ಮೈನಸ್ 1.2. ಇಲ್ಲಿ ಫಸ್ಟ್ 0 ಸ್ಟಾರ್ಟ್ ಮಾಡಿ. ಕ್ಯಾಲ್ಕುಲೇಟ್ 0ಗೆ ಮ್ಯಾಥ್ ಎರರ್ ಬರುತ್ತೆ. ರೀಸನ್ ಏನಕ್ಕೆ ಅಂದರೆ ಲಾಗ್ 0 ಈಸ್ ನಾಟ್ ಡಿಫೈನ್ಡ್. ಅರ್ಥ ಆಗ್ತಿದೆಯಾ? ಅದಕ್ಕೆ ಏನು ಮಾಡಬೇಕು, ಈ ಥರ ಬಂದರೆ ಪ್ಯಾನಿಕ್ ಆಗಬೇಡಿ. ಈ ಥರ ಸೈಡಿಗೆ ಹೋಗ್ಬಿಟ್ಟು ಮತ್ತೆ ಕ್ಯಾಲ್ಕುಲೇಟ್ ಹೊಡೀರಿ. 1 ನೋಡಿರಿ, 1ಗೆ ಎಷ್ಟು? ಮೈನಸ್ 1.2. ಫಸ್ಟ್ ಎಫ್ ಆಫ್ 1 ಆನ್ಸರ್ ಕ್ಯಾಲ್ಸಿಲ್ ಹೊಡೆದ್ರೆ ಏನು ಬರುತ್ತೆ? ಮೈನಸ್ 1.2. ಈಗ 2 ಹೊಡೀರಿ. ಮೈನಸ್ 0.59. ಮತ್ತೆ ಮೈನಸ್ ಬರ್ತಾ ಇದೆ. ಅಂದರೆ ಈ ಮೈನಸಿಂದ ಸ್ಟಾರ್ಟ್ ಆದರೆ ಪ್ಲಸ್ ಬರೋ ಗಂಟ ಮಾಡಬೇಕು. 3 ಹೊಡೀರಿ. ನೋಡಿ, 3ಗೆ ಪ್ಲಸ್ ಬರ್ತಾ ಇದೆ. ಇಲ್ಲಿ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿಬಿಟ್ಟು ಈಗ ನೋಡಿ, ಇದು ಸ್ಟಾರ್ ಮಾರ್ಕ್ ಹಾಕ್ತೇನೆ. ಇದು ನೀವು ಹಾಕಕ್ಕೆ ಹೋಗಬೇಡಿ, ನಿಮಗೆ ರೆಫರೆನ್ಸ್ಗೆ ಅಷ್ಟೇ. ಈಗ ರೂಟ್ ಲೈಸ್ ಬಿಟ್ವೀನ್ ಅಂತ ಬರೋದು. ಫಸ್ಟ್ 2 ಬರೀರಿ, ಆಮೇಲೆ 3 ಬರೀರಿ. ಯಾಕಂದರೆ ಲೆಸ್ ಈಸ್ 2. ರೂಟ್ ಲೈಸ್ ಬಿಟ್ವೀನ್ ಯಾವಾಗಲೂ ಇಲ್ಲಿ ಲೆಸ್ ಇರಬೇಕು, ಇಲ್ಲಿ ಗ್ರೇಟರ್ ಇರಬೇಕು. ಅರ್ಥ ಆಗ್ತಿದೆಯಾ? ಇದಾದಮೇಲೆ ಈಗ 2 ಆಯ್ತಲ್ವಾ, 2.1 ಮಾಡಿ. ಈಗ ಫಸ್ಟ್ 2 ಜ್ಞಾಪಕ ಇಟ್ಕೊಳ್ಳಿ. 2 ಇರೋದು ನೆಗೆಟಿವ್ ಬಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪಾಸಿಟಿವ್ ಬರೋ ಗಂಟ ಮಾಡಬೇಕಿದು. ಕ್ಯಾಲ್ಕುಲೇಟ್ ಫಸ್ಟ್ 2.1 ಹಾಕಿ. ನೆಗೆಟಿವ್ ಬಂದಿದೆ, ಕಂಟಿನ್ಯೂ ಮಾಡಿ. ಮೈನಸ್ 0.5233. ನೆಕ್ಸ್ಟು 2.2. ನೆಗೆಟಿವ್ ಬಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮೈನಸ್ 0.4467. 2.3 ಮೈನಸ್ 0.3680. 2.4 ಮೈನಸ್ 0.2875. 2.5 minus 0.2051. 2.6 minus 0.1211. 2.7 minus 0.0353. ನೆಕ್ಸ್ಟ್ 2.8 ನೋಡಿ, ಪಾಸಿಟಿವ್ 1. ನೆಗೆಟಿವಿಂದ ಪಾಸಿಟಿವ್ ಬರೋ ಗಂಟ ಮಾಡಬೇಕು. ಈಗ ನೋಡಿ 0.0520. ಈಗ ನೋಡಿ, ಇದು ಸ್ಟಾರ್ ಸೆಲೆಕ್ಟ್ ಮಾಡ್ಕೊಂಡು ಈಗ ರೂಟ್ ಲೈಸ್ ಬಿಟ್ವೀನ್ ಇದು ಹಾಕಿ. ಇದರಲ್ಲಿ ಮಿನಿಮಮ್ಮು 2.7 ಇದೆ. ಅದಕ್ಕೆ ಫಸ್ಟ್ ಬರೀರಿ. ರೂಟ್ ಲೈಸ್ ಬಿಟ್ವೀನ್ ಲೆಸ್ಸರ್ನ ಲೆಫ್ಟಲ್ಲಿ ಬರೀರಿ, ಗ್ರೇಟರ್ನ ಈ ಕಡೆ ಬರೀರಿ. 2.8. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಅಂತ ಬರ್ಕೋಬೇಕೀಗ. ಫಸ್ಟ್ ಇದು ಎ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ.
ಎ ಬಂದು 2.7, ಬಿ ಅಂದರೆ 2.8. ಎಫ್ ಆಫ್ ಎ ಬರ್ಕೋಬೇಕು. ಎಫ್ ಆಫ್ ಎ ಅಂದರೆ ಎಫ್ ಆಫ್ 2.7. ಎಫ್ ಆಫ್ 2.7 ಈಸ್ -0.0353. ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 2.8. ಎಫ್ ಆಫ್ 2.8 ಅಂದರೆ 0.0520. ಈಗ ಫಾರ್ಮುಲಾ ಬಂದು x1 ಈಸ್ ಈಕ್ವಲ್ ಟು ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಇದಕ್ಕೆ ಕ್ಯಾಲ್ಸಿಲಿ ಆಲ್ಫಾ ಎ ಆಲ್ಫಾ ವೈ ಮೈನಸ್ ಆಲ್ಫಾ ಬಿ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಂತ ಟೇಕ್ ಮಾಡ್ಕೊಡೋದು. ಕ್ಯಾಲ್ಕುಲೇಟ್. ಎ ಅಂದರೆ 2.7, ವೈ ಅಂದರೆ 0.0520, ಬಿ ಅಂದರೆ 2.8, ಎಕ್ಸ್ ಅಂದರೆ -0.0353, 2.7404 ಬರುತ್ತೆ. 2.740. ಈಗ ಎಕ್ಸ್ಟೆಂಡ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಗೆ ಬಂದ್ಬಿಡಿ. ಎಫ್ ಆಫ್ x1 ಮಾಡಬೇಕು. ಎಫ್ ಆಫ್ x1 ಅಂದರೆ ಎಫ್ ಆಫ್ 2.7404. ಇಲ್ಲೊಂದು ಜ್ಞಾಪಕ ಇಟ್ಕೊಳ್ಳಿ, 4 ಡೆಸಿಮಲ್ ಇದ್ದರೂ 7 ಮಾಡ್ಬಿಡಿ. ಇಲ್ಲಿ ಎಸ್ ಶಿಫ್ಟ್ ಮೋಡ್ 6 4 ಸಾರಿ ಶಿಫ್ಟ್ ಮೋಡ್ 6 7 ಡೆಸಿಮಲ್ ಮಾಡ್ಕೊಳ್ಳಿ. ಇದೊಂದು ಮಾಡಿದಾಗ ಇದು ಮಾಡಿದ ತಕ್ಷಣ ಮತ್ತೆ 4ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ಗೆ ಹೋಗಿ ಎಫ್ ಆಫ್ ಎಕ್ಸ್ಗೆ ಕ್ಯಾಲ್ಕುಲೇಟಲ್ಲಿ 2.7404 ಎಷ್ಟು ಬಂತು ನೋಡಿ, -0.0021. ಅರ್ಥ ಆಗ್ತಿದೆಯಾ? 4 ಇದ್ದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇಲ್ಲಿ ಶಿಫ್ಟ್ ಮೋಡ್ 6 4 ಹಾಕಿದರೆ ಈ ಥರ 2 ನಂಬರ್ ಸಿಗಲ್ಲ ಇದೊಂದಕ್ಕೆ. ಅದಕ್ಕೋಸ್ಕರ ಇಲ್ಲಿ ಹುಷಾರಾಗಿ ಮಾಡಬೇಕು. ಇಲ್ಲಿ ಮಾಡಿದಾಗ ನೀವೇನು ಮಾಡಬೇಕು, 7 ಇಟ್ಕೋಬೇಕು, ಮತ್ತು 4ಗೆ ಕನ್ವರ್ಟ್ ಮಾಡ್ಕೋಬೇಕು. ಬರೀ ಈ ಆನ್ಸರ್ಗೆ 7ಅಲ್ಲಿ ಇಟ್ಕೋಬೇಕು. ಬರೆದಾದ್ಮೇಲೆ ಮತ್ತೆ 4ಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದು ನೆಗೆಟಿವ್, ಇದು ಪಾಸಿಟಿವ್. ಇದನ್ನ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ಈಗ ರೂಟ್ ಲೈಸ್ ಬಿಟ್ವೀನ್ ಬರೀರಿ. ಈಗ ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಲೆಫ್ಟಲ್ಲಿ ಯಾವಾಗಲೂ ಮಿನಿಮಮ್ ಇರಲಿ. ನೋಡಿ, ಇದು ಮತ್ತು ಇದರಲ್ಲಿ ಮಿನಿಮಮ್ ಯಾವುದು? 2.7404, 2.8. ಈಗ ಎ ಇದು ಎ ಇಸ್ 2.7404. ಎಫ್ ಆಫ್ ಎ ಬಂದು ಎಫ್ ಆಫ್ 2.7404, ದಟ್ ಈಸ್ -0.00021. ಬಿ ಅಂದರೆ 2.8. ಎಫ್ ಆಫ್ ಬಿ ಅಂದರೆ ಎಫ್ ಆಫ್ 2.8. ಎಫ್ ಆಫ್ 2.8 ಬಂದು 0.0520. x2 ಅಂದರೆ ಫಾರ್ಮುಲಾ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಇಲ್ಲಿ ಕ್ಯಾಲ್ಸಿಲಿ ಟೈಪ್ ಮಾಡಿ, ಎ ಸಿ ಹೊಡೆದು ಮೇಲ್ಗಡೆ ಇರುತ್ತೆ ಎ ವೈ ಮೈನಸ್ ಕ್ಯಾಲ್ಕುಲೇಟ್ ಹೊಡೆದು. ಎ ಅಂದರೆ ಇದು 2.7404, ವೈ ಅಂದರೆ ಇದು 0.0520, ಬಿ ಅಂದರೆ 2.8, ಎಕ್ಸ್ ಅಂದರೆ -0.0021. ಎಷ್ಟು ಬಂತು? 2.7406 ಬಂತು. ನೋಡಿ, ಇದಾದ ತಕ್ಷಣ ಸ್ಟೆಪ್ 3ಗೆ ಹೋಗೋಣ. ಸ್ಟೆಪ್ 3 ಮಾಡೋಣ. ನೋಡಿ, ಥರ್ಡ್ ಸ್ಟೆಪ್. ಯಾಕೆ ಥರ್ಡ್ ಸ್ಟೆಪ್ ಮಾಡಬೇಕಂದ್ರೆ ಇದು x1 x2 ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಿ, ಫಸ್ಟ್ ಎಫ್ ಆಫ್ x2ನ ಫೈಂಡ್ ಮಾಡ್ಕೋಬೇಕು. ಎಫ್ ಆಫ್ x2 ಅಂದರೆ ಎಫ್ ಆಫ್ 2.7406. ಇಲ್ಲಿ ಮಾಡಿದಾಗ ನೀವು ಜ್ಞಾಪಕ ಇಟ್ಕೊಳ್ಳಿ, ಡೆಸಿಮಲ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಎಫ್ ಆಫ್ ಎಕ್ಸಲ್ಲಿ ಮಾಡಿ ಫಸ್ಟ್ ಡೆಸಿಮಲ್ನ ಚೇಂಜ್ ಮಾಡಿಬಿಡಿ. ಶಿಫ್ಟ್ ಮೋಡ್ 6
7ಗೆ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ ಹೊಡೆದು 2.7406 ನೋಡಿ ಎಷ್ಟು ಬರುತ್ತೆ, -4. ಗೊತ್ತಾಗ್ತಿದೆಯಾ? ಇಲ್ಲಾಂದರೆ 40 ಬೇಕಾದರೂ ಬರೀರಿ. ಈಗ ನೋಡಿ f(x) ಬಂದು ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ನೋಡಿ ನೆಗೆಟಿವ್ ಬಂದರೆ ಇದರಲ್ಲಿ ಪಾಸಿಟಿವ್ ಸೆಲೆಕ್ಟ್ ಮಾಡಿ. ಅರ್ಥ ಆಯ್ತಾ? ಇದು ನೋಡಿ, ನೀವೇನಾದರೂ 7 ಡೆಸಿಮಲ್ ಹಾಕಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಶಿಫ್ಟ್ ಮೋಡ್ 6 4 ಮಾಡಿದಾಗ 0 ತೋರಿಸ್ಬಿಡುತ್ತೆ. ಇದು ಬರೆದ್ರೆ ಪ್ರಾಬ್ಲಮೇ ರಾಂಗ್ ಆಗಿಬಿಡುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, f(x2) f(x1) ಮಾಡಿದಾಗ ಡೆಸಿಮಲ್ನ 7ಗೆ ಚೇಂಜ್ ಮಾಡಿಬಿಡಿ ಅಲ್ಲೊಂದು ಜಾಗದಲ್ಲಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಬರೆಯುವಾಗ ಎಲ್ಲ 0 ಸೇಮೇ ಬರೀರಿ, ಇದು 2 ನಂಬರ್ ಬರೀರಿ ಅಷ್ಟೇ ಸಾಕು. ಎಷ್ಟು ಈಗ ಗೊತ್ತಾಯ್ತಲ್ವಾ? ಈಗ ನೋಡಿ ಇದು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ತೇನೆ. ಈಗ ರೂಟ್ ಲೈಸ್ ಬಿಟ್ವೀನ್, ಇದು ನೆಗೆಟಿವ್ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಪಾಸಿಟಿವ್ ಸೆಲೆಕ್ಟ್ ಮಾಡಬೇಕು. ರೂಟ್ ಲೈಸ್ ಬಿಟ್ವೀನ್ ಬರೆಯುವಾಗ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಇರಬೇಕು. ರೂಟ್ ಲೈಸ್ ಬಿಟ್ವೀನ್ 2.7406, 2.8. x3 is equal to af of b minus f of a. x3 is equal to, ಇಲ್ಲಿ ನೋಡಿ ac ಹೊಡೆದು ay minus bx. ಇಲ್ಲಿ ನೋಡಿ ಫಸ್ಟ್ ಎ ಬರ್ಕೊಳ್ಳೋಣ, ಇಲ್ಲೇ ಬರೀತೀನಿ. ಎ ಇಸ್ 2.7406, ಬಿ ಇಸ್ 2.8, ಎಫ್ ಆಫ್ ಎ ಅಂದರೆ ನೋಡಿ ಇದಾದಮೇಲೆ ಇದು ಬರೆದು ಆಮೇಲೆ ಇದು ಮಾಡಿ, ಸರಿನಾ? ಎಫ್ ಆಫ್ 2.7406 ಈಸ್ -0.000404, ಇಲ್ಲಿ 40. ಆಮೇಲೆ ಎಫ್ ಆಫ್ ಬಿ ಅನ್ನು ಎಫ್ ಆಫ್ 2.8, ಇಲ್ಲಿ ಬಂದು ಎಫ್ ಆಫ್ 2.8 ಎಷ್ಟು 0. ಇಲ್ಲೇ ಇದೆ ನೋಡಿ 0.0520. ಇಲ್ಲಿ ನೋಡಿ ಇದಕ್ಕೆ ಎ ವೈ ಹೊಡೆದಾಗ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದಾಗ ಎ ಅಂದ್ರೇನು 2.7406, ವೈ ಅಂದರೆ 0.0520, ಬಿ ಅಂದರೆ 2.8, ಎಕ್ಸ್ ಅಂದರೆ -0.00004. x3 ಬಂದು 2.7406. therefore ಸೇಮ್ ಬಂದರೆ ಇರಿಸ್ಕೊಡಿ. x is equal to 2.7406 is a root of the given equation ಅಂತ ಬರ್ಕೋಬೇಕು. ಗೊತ್ತಾಗ್ತಿದೆ? ಈ ಥರ ಮಾಡಬೇಕು. ನೀಟಾಗಿ ಮಾಡಿ. ಥ್ಯಾಂಕ್ ಯು.